ನನ್ನ ಹೆಸರು ಮಂಜುನಾಥ್ ಅಂತ. ನಮ್ದು ಕುರುಬೂರು ಗ್ರಾಮ, ಚಿಂತಾಮಣಿ ತಾಲೂಕು. ನಾವು ಟೊಮೆಟೊ ಬೆಳೆಯನ್ನ ಸುಮಾರು 30 ವರ್ಷಗಳಿಂದ ನಮ್ಮ ಕುಟುಂಬ ಬೆಳ್ಕೊಂಡ್ ಬರ್ತಾ ಇತ್ತು. ಕಳೆದ ಒಂದು 5 ವರ್ಷದಿಂದ ಸ್ವಲ್ಪ ಕೈ ಬಿಟ್ಟಿದ್ವಿ. ಕಾರಣ ಏನು ಅಂತಂದ್ರೆ ನೀರಿನ ಅಭಾವ ಇತ್ತು. ಅದಾದ್ಮೇಲೆ ಮತ್ತೆ ನೀರಿನ ಅನುಕೂಲ ಆದ್ಮೇಲೆ ಕಳೆದ 24ರಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರನ್ನ ಅವಾಗ 5 ವರ್ಷ ಗ್ಯಾಪ್ ಇಟ್ಟಿದ್ದಕ್ಕೆ ಯಾವ ಕ್ರಾಪ್ ಹಾಕ್ಬೇಕು, ಯಾವ ಸೀಡ್ಸ್ ಬೆಳಿಬೇಕು ಅನ್ನೋ ಐಡಿಯಾನ ಸ್ವಲ್ಪ ಕಡಿಮೆ ಇತ್ತು. ನಮ್ಮ ಸ್ನೇಹಿತರು ಸಾಹುನ ರೆಕಮೆಂಡ್ ಮಾಡಿದ್ರು. ಅವ್ರ ಮುಖಾಂತರ ನಾವು ಹೋದ ವರ್ಷನೂ ಬೆಳೆದಿದ್ವಿ, ಈ ಸಾರಿನೂ ಬೆಳೆದಿದ್ವಿ. ಬಟ್ ಎಲ್ಲಾ ರೈತರು ಬೆಳೆದಂಗೆ ನಾವು ಇದು ಕೊಟ್ಟಿಗೆ ಗೊಬ್ಬರ ಕೊಡುವಂಥದ್ದು, ಕಾಂಪ್ಲೆಕ್ಸ್ಗಳು ಇವೆಲ್ಲ ಕೊಟ್ಟು ಭೂಮಿಗೆ ಸೇರಿಸಿ ಅದಾದ್ಮೇಲೆ ಭೂಮಿ ಸಿದ್ಧತೆ ಮಾಡಿಕೊಂಡು ಮಲ್ಚಿಂಗ್ ಪೇಪರ್ನ ಹಾಕೋಂಥ ಕೆಲಸ ಎಲ್ಲ ರೈತರು ಮಾಡ್ತಾರೆ, ನಾವು ಮಾಡಿದ್ದೀವಿ. ಆದ್ರೆ ಈ ಸ್ಪೆಷಲ್ ಆಗಿ ಏನ್ ಮಾಡಿದೀವಿ ಅಂತಂದ್ರೆ ಕ್ರಾಪ್ ಕವರ್ನ ಅಡಾಪ್ಟ್ ಮಾಡಿದೀವಿ. ಈ ಕ್ರಾಪ್ ಕವರ್ ಅಡಾಪ್ಟ್ ಮಾಡೋ ಕಾರಣ ಏನು ಅಂತಂದ್ರೆ ಈ ಚಿಕ್ಕದಾದ ಸಸಿಯಲ್ಲೇನೆ ತ್ರಿಪ್ಸು, ಮೈಟ್ಸು ಮತ್ತೆ ಇವೆಲ್ಲ ಒಂದು ಹಾವಳಿಯಿಂದ ರೋಗ, ವೈರಸ್ ಅಟ್ಯಾಕ್ ಆಗಿ ಗಿಡ ಡೆವಲಪ್ಮೆಂಟ್ ಆಗದೆ ಕ್ರಾಪ್ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಈ ಕ್ರಾಪ್ ಕವರ್ ಅಡಾಪ್ಟ್ ಮಾಡಿರೋದ್ರಿಂದ ಆಮೇಲೆ 45 ಡೇಸ್ ನಾವು ಅದಕ್ಕೆ ಸ್ಪ್ರೇ ಏನು ಇರೋದಿಲ್ಲ. 45 ಡೇಸ್ ಆದ್ಮೇಲೆ ಕ್ರಾಪ್ ಕವರ್ ತೆಗೆದ ಮೇಲೆ ಗಿಡ 1-1.5 ಅಡಿ 2 ಅಡಿವರೆಗೂ ಹೈಟ್ ಬಂದಿರುತ್ತೆ, ಚೆನ್ನಾಗಿ ಗ್ರೋತ್ ಇರುತ್ತೆ. ನಾವು ಇಮಿಡಿಯೇಟ್ ಅವಾಗ ಕಡ್ಡಿ ಹಾಕುವಂಥದ್ದು, ದಾರ ಕಟ್ಟುವಂಥದ್ದು, ಬಳ್ಳಿ ಕಟ್ಟುವಂಥದ್ದು, ಸ್ಪ್ರೇ ಮಾಡುವಂಥದ್ದು ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ನಮಗೆ 70-75 ದಿವಸಕ್ಕೆ ಶಾಂಪಲ್ ಬರುತ್ತೆ. ಕ್ರಾಪ್ ಕವರ್ ಹಾಕೋದ್ರಿಂದ ಇನ್ನೊಂದು 8ರಿಂದ 10 ದಿವಸ ಡಿಲೇ ಆಗತ್ತೆ. ಅದೊಂದು ಇದರಲ್ಲಿ ನಾವು ಗಮನಿಸ್ಕೋಬೇಕಾಗಿರುವಂಥದ್ದು. ನಾವು ಯಾವ ಟೈಮಿಗೆ ಶಾಂಪಲ್ ತೆಗಿಬೇಕು ಅಂತೀವೋ ಕ್ರಾಪ್ ಕವರ್ ಹಾಕಂಗಿದ್ರೆ 10 ಡೇಸ್ ಅರ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಕ್ರಾಪ್ ತುಂಬಾ ಅಜಗಜಾಂತರ ಇದೆ. ಕ್ರಾಪ್ ಕವರ್ ಹಾಕೋದ್ರಿಂದ ಬೆಳೆಯನ್ನ ನಾವು ತುಂಬಾ ರಕ್ಷಣೆ ಮಾಡ್ಬೋದು, ಕೀಟಗಳಿಂದ ಹಾವಳಿಯಿಂದ ಅದನ್ನ ತಪ್ಪಿಸಬಹುದು. ಚಿಕ್ಕ ಮೊಳಕೆಯಲ್ಲಿ ಸದೃಢವಾಗಿ ಬೆಳೆದ್ರೆ ಮುಂದೆ ಅದು ಹೀಲ್ಡ್ ಬರ್ಲಿಕ್ಕೆ ಮತ್ತೆ ಕ್ರಾಪ್ ತುಂಬಾ ಡೆವಲಪ್ ಆಗ್ಲಿಕ್ಕೆ ಒಳ್ಳೆ ಅವಕಾಶ ಇದೆ. ಅದರಿಂದ ನಾವು ಈ ಸಾರಿನೂ ಕ್ರಾಪ್ ಕವರ್ ರೆಗ್ಯುಲರ್ ಆಗಿ ಅಡಾಪ್ಟ್ ಮಾಡ್ಕೊಂಡ್ ಬಂದಿದ್ವಿ. ನಮ್ದು ಒಳ್ಳೆ ಕ್ರಾಪು ಬರ್ತಾ ಇದೆ. ಸುಮಾರು ಒಂದು 12,000 ನಾರು ನಾವು ನಾಟಿ ಮಾಡಿದೀವಿ. ಆದ್ರೂ ಸಹ ನಾವು ಒಂದು 4,000 ಬಾಕ್ಸ್ ಮೇಲೇನೆ ಕೀಳ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀವಿ. ಈಗಾಗಲೇ 4ರಿಂದ 5ನೇ ಬಾರಿ ನಾವು ಹಣ್ಣು ಬಿಡಿಸುವಂತ ಕೆಲಸ ಆಗಿದೆ. ಹಣ್ಣು ತುಂಬಾ ಕೀಪಿಂಗ್ ಕ್ವಾಲಿಟಿ ಇದೆ, ಒಳ್ಳೆ ಗಟ್ಟಿ ಇದೆ, ಒಳ್ಳೆ ಶೈನಿಂಗ್ ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ವ್ಯಾಪಾರಗಾರರು ಇದು ಸಾಹು ಅಂದ ತಕ್ಷಣ ಅದನ್ನ ಮೂಗಿ ಬೀಳುವಂತ ಪರಿಸ್ಥಿತಿ ಇದೆ. ಈ ಸದ್ಯಕ್ಕೆ ಎಲ್ಲಾ ರೈತರು ಚಾಯ್ಸ್ ಯಾವುದು ಅಂತಂದ್ರೆ ಸಾಹುನೇ ಅಂತ ನನ್ಗನ್ಸುತ್ತೆ. ನೋಡಿ ಸರ್, ಇದು ಸಾಹು ಹಾಕೋದ್ರಿಂದ ಏನೋ ಒಂದು ಬೆನಿಫಿಟ್ ಅಂತಂದ್ರೆ ನೋಡಿ, ಈ ನೆಲದಿಂದ ಈ ತರ ಸೆಟ್ ಮಾಡ್ಕೊಂಡು ಹೋಗುತ್ತೆ ಕಾಯಿನ. ಅದೇ ತರ ಸುಮಾರು ಈ ಗಿಡ 5 ಅಡಿ ಮೇಲಿದೆ, ಕೆಳಗಡೆ ಕಡಿಮೆ ಆದಂಗೆಲ್ಲ ಹಂಗೆ ಮೇಲೆ ಸೆಟ್ ಮಾಡ್ಕೊಂತಾ ಹೋಗುತ್ತೆ. ಇದು ಒಳ್ಳೆ ಲಾಂಗ್ ಟೈಮು. ಹೋದ ವರ್ಷನೂ ಕಿತ್ತಿದೀವಿ, ಈ ಸಾರಿನೂ ಲಾಂಗ್ ಟೈಮು ಸುಮಾರು 22-23 ಸಾರಿ ನಾವು ಹಣ್ಣು ಬಿಡಿಸುವಂತ ಕೆಲಸ ಆಗಿದೆ ತೋಟದಲ್ಲಿ. ಹಂಗಾಗಿ ಲಾಂಗ್ ಟೈಮು ಕಾಯಿನೂ ಬಿಡಿಸ್ಬೋದು ಸರ್ ರೈತರು. ಇದನ್ನ ಫಾಲೋ ಅಪ್ ಮಾಡ್ಬೋದು ಎಲ್ಲಾರು. ರೋಗ ನಿರೋಧಕ ಶಕ್ತಿನೂ ಒಳ್ಳೆ ಇದಿದೆ. ಕ್ರಾಪ್ ಸೆಟ್ಟಿಂಗ್ ತುಂಬಾ ಚೆನ್ನಾಗತ್ತೆ, ಕೆಳಗಿಂದ ಮೇಲೆವರೆಗೂ ತುಂಬಾ ಚೆನ್ನಾಗತ್ತೆ ಸರ್ ಇದು. ಈಗ ಸದ್ಯಕ್ಕಂತೂ ಫೀಲ್ಡ್ ಅಲ್ಲಿ ಸಾಹು ಒಳ್ಳೆ ಅನುಕೂಲ ರೈತರಿಗೆ ಅಂತಕ್ಕಂಥದ್ದನ್ನ ನನ್ನ ಅಭಿಪ್ರಾಯ ಸರ್. ಈ ಸಾಹು ಅಂತಕ್ಕಂಥ ಒಂದು ಬ್ರೀಡ್ನ ಈ ಸಿಂಜೆಂಟಾ ಕಂಪ್ನಿಯವ್ರು ಕೊಟ್ಟಿರೋದ್ರಿಂದ ಎಲ್ಲಾ ರೈತರ ಪರವಾಗಿ ಒಳ್ಳೆ ಕ್ರಾಪ್ ಬರ್ತಾ ಇದೆ. ರೈತರಿಗೆ ಒಳ್ಳೆ ಒಂದು ಆದಾಯವನ್ನು ತಂದು ಕೊಡ್ತಾ ಇರೋ ಈ ಕ್ರಾಪ್ ನವ್ರು ಕೊಟ್ಟಿರೋದ್ರಿಂದ ಆ ಸಿಂಜೆಂಟಾ ಕಂಪ್ನಿಯವ್ರಿಗೆ ಎಲ್ಲಾ ರೈತರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ.